ಸರ್ಕಾರ ರೈತರಿಗೆ ಅನುಕೂಲವಾಗಲಿ ಎಂದು ಉಳುಮೆ ಮಾಡುತ್ತಿದ್ದ ರೈತರಿಗೆ ಸಾಗುವಳಿ ಚೀಟಿ ನೀಡಲು ರಚಿಸಿದ ಬಗರ್ ಹುಕುಂ ಕಮಿಟಿ ಬಗ್ಗೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ಕಮಿಟಿ ಅಧ್ಯಕ್ಷರಾದ ಸುರೇಶ್ ಗೌಡರ ವಿರುದ್ಧ ಕಮಿಟಿಯ ಸದಸ್ಯರು ಇಂದು ತಹಸೀಲ್ದಾರ್ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆಯಬೇಕಿದ್ದ ಮೀಟಿಂಗ್ ನಿಂತ ಕಾರಣ ಸದಸ್ಯರುಗಳು ಏಕಾಏಕಿ ಅಧ್ಯಕ್ಷರ ವಿರುದ್ಧ ಅಪಸ್ವರ ಮಾಡಿ ಮಾತನಾಡಿದ ಕಮಿಟಿಯ ಸದಸ್ಯರಾದ ಕರೇರಂಗಯ್ಯ ಇಂದು ಕಮಿಟಿಯ ಸಭೆ ಇದೆ ಎಂದು ತಿಳಿದ ರೈತರುಗಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾದರೂ ಅಧ್ಯಕ್ಷರು ಇಲ್ಲಿನವರೆಗೆ ಹಾಜರಾಗಿಲ್ಲ. ಕಮಿಟಿಯು ರಚನೆಯಾಗಿ 9 ತಿಂಗಳಾಗಿದ್ದು ಮೊದಲನೆಯ ಮೀಟಿಂಗ್ನಲ್ಲಿ ಕುಶಲೋಪಹರಿ ವಿಚಾರಿಸಿದ್ದು ಬಿಟ್ಟರೆ ಸಭೆಯೂ ನಡೆದಿಲ್ಲ ಎಂದು ತಿಳಿಸಿದರು. ನಂತರ ಮಹಿಳಾ ಕಮಿಟಿ ಸದಸ್ಯರಾದ ರೂಪಾ ಮೋಹನ್ ಮಾತನಾಡಿ, ಇಲ್ಲಿನವರೆಗೂ ಯಾವುದೇ ಮೀಟಿಂಗ್ ಆಗದೇ ಇರುವುದು ದುರಾದೃಷ್ಟಕರವಾಗಿದ್ದು, ಕ್ಷೇತ್ರದಲ್ಲಿ ಸುತ್ತಾಡುವ ನಾವುಗಳು ಗ್ರಾಮಕ್ಕೆ ಹೋದರೆ ಅರ್ಜಿದಾರರುಗಳ ಪ್ರಶ್ನೆಗೆ ಉತ್ತರಿಸಲಾಗ್ತಿಲ್ಲ ಎಂಬ ಹವಾಲನ್ನ ತಿಳಿಸಿದರು. ನಂತರ ಮಹಿಳಾ ಕಮಿಟಿ ಸದಸ್ಯರಾದ ರೂಪಾ ಮೋಹನ್ ಮಾತನಾಡಿ, ಇಲ್ಲಿನವರೆಗೂ ಯಾವುದೇ ಮೀಟಿಂಗ್ ಆಗದೇ ಇರುವುದು ದುರಾದೃಷ್ಟಕರವಾಗಿದ್ದು, ಕ್ಷೇತ್ರದಲ್ಲಿ ಸುತ್ತಾಡುವ ನಾವುಗಳು ಗ್ರಾಮಕ್ಕೆ ಹೋದರೆ ಅರ್ಜಿದಾರರುಗಳ ಪ್ರಶ್ನೆಗೆ ಉತ್ತರಿಸಲಾಗ್ತಿಲ್ಲ ಎಂಬ ಹವಾಲನ್ನ ತಿಳಿಸಿದರು. ನಂತರ ನಮ್ಮ ವರದಿಗಾರರ ಹತ್ತಿರ ಮಾತನಾಡಿದ ತಹಸೀಲ್ದಾರ್ ರಾಜೇಶ್ವರಿ ಅವರು, ಕಮಿಟಿಯಲ್ಲಿ ಯಾವುದೇ ತರಹದ ಗೊಂದಲಗಳಿಲ್ಲ. ಸರ್ಕಾರ ನಮಗೆ ನೀಡಿರುವ ಟಾರ್ಗೆಟ್ ರೀಚ್ ಮಾಡಲು ಎಲ್ಲಾ ತರಹದ ದಾಖಲಾತಿಗಳನ್ನು ಜೊತೆಗೂಡಿಸುತ್ತಿದ್ದು, ಆದಷ್ಟು ಬೇಗ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡುತ್ತೇವೆ ಎಂದು ತಿಳಿಸಿದರು. ನಮ್ಮಲ್ಲಿ ಪೆಂಡಿಂಗ್ ಇದೆ. ಮತ್ತೆ ಈಗ 10 ತಿಂಗಳ ಕಾಲಾವಧಿಯಲ್ಲಿ ನಮಗೆ ಆಗಿದೆ. ಇಲ್ಲಿ 11 ಗಂಟೆ ಅಂದ್ರು, ತಿರ್ಗ 3 ಗಂಟೆ ಅಂದ್ರು, ತಿರ್ಗ 4:15 ಅಂತವ್ರೆ. ನೇರವಾಗಿ ಅವರೇ ಹೊಣೆ. ಇದಕ್ಕೆ ತಹಸೀಲ್ದಾರ್ ಹತ್ರ ಚರ್ಚೆ ಮಾಡಿದ್ವಿ ಸರ್. ಏನ್ ಹೇಳಿದ್ರು, ನೆಕ್ಸ್ಟ್ ಹಿಂಗ್ ಆಗ್ದಂಗ್ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಡ್ತೀವಿ, ಅದನ್ನ ನೋಡ್ಬಿಟ್ಟು ಮನವಿ ಕೊಡುವ ಕೇಳಿದೀವಿ. ನಾವು ಫಲಾನುಭವಿಗಳಿಗೆ ಯಾರು ಮತ್ತೆ ನಿಮ್ಮನ್ನ ಎಷ್ಟು ನಮಗೆ ಅರ್ಜಿಗಳು ಬಂದಿದೆ, ಎಷ್ಟು ಕ್ಯಾನ್ಸಲ್ ಮಾಡಿದ್ರೆ, ಎಷ್ಟು ನಾವು ಪ್ರೋಸೆಸ್ ಅಲ್ಲಿ ಇಟ್ಕೊಬೇಕು ಅಂತ ನಾವು ಮತ್ತೆ 3 ಗಂಟೆಗೆ ಚೇಂಜ್ ಮಾಡ್ಬಿಟ್ರು ಮೀಟಿಂಗ್. ಈಗಾಗಲೇ 4:15